ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಸಿಂಗಾರಿ ಸಿಂಗಾರಿ ಎದೊಳಿ, ಮಾತ್ರೆ ತಗೊಂಬಂದೀನಿ, ಮಾತ್ರೆ ತಗೊಳ್ಳಿ. ಮಾತ್ರೆ ಎಲ್ಲ ಬೇಡ ಚಿಕ್ಕ ಯಜಮಾನ್ರೆ. ನೀವು ಬೇಡ ಅಂದ್ರೆ ಬಿಡೋರು ಯಾರು? ಒಂದೇ ಒಂದು ಮಾತ್ರೆ ತಗೊಳ್ಳಿ, ಇರೋ ಜ್ವರ ಬೇಗ ಬಿಟ್ಟು ಹೋಗುತ್ತೆ. ಬೇಡ ಚಿಕ್ಕ ಯಜಮಾನ್ರೆ, ನನ್ಗೆ ಮಾತ್ರೆ ಎಲ್ಲ ತಗೊಂಡ್ ಅಭ್ಯಾಸ ಇಲ್ಲ ರೀ. ಈಗ ಅಭ್ಯಾಸದ ಪ್ರಶ್ನೆನೇನ್ರಿ? ನೋಡಿ, ನೀವು ಮಾತ್ರೆ ತಗೊಂಡ್ರೆ ನಾನು ನಿಮ್ಮನ್ನ ಬಿಡೋದು. ತಗೊಳ್ಳಿ ಮಾತ್ರೆ. ಬೇಡ ಚಿಕ್ಕ ಯಜಮಾನ್ರೆ. ತಗೊಳ್ಳಿ ಹೇಳ್ತೀನಲ್ಲ, ನೀವು ತಗೊಂಡಿಲ್ಲ ಅಂದ್ರೆ ನಾನೇ ಬಾಯಿ ಒಳಗಡೆ ತಿರುಗ್ಬಿಡ್ತೀನಿ. ತಗೊಳ್ಳಿ, ಇಟ್ಕೊಳ್ಳಿ. ಕೊಡಿ, ಒಂದ್ ಮಾತ್ರೆ ಕುಡಿಯೋದಕ್ಕೆ ಅದು ಎಷ್ಟು ಆಡ್ತಿರ್ರಿ? ಸಾರ್ ಮೇಡಮ್, ಕುಂದಾಪುರದ ಸ್ಪೆಷಲ್ ಕಷಾಯ. ಇದನ್ನ ಮೇಡಮ್ ಅವ್ರಿಗೆ ಕುಡಿಸಿ, ಆಮೇಲೆ ನೋಡಿ ಜಿಂಕೆ ತರ ಓಡಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಬಾಸ್. ಕೊಡಿ ಅವ್ರಿಗೆ. ತಗೊಳ್ರಿ. ತಗೊಳ್ಳಿ ಮೇಡಮ್. ಚಿಕ್ಕ ಯಜಮಾನ್ರೆ, ಈಗ ತಾನೇ ಮಾತ್ರೆ ಹಾಕೊಂಡಿದ್ದೀನಿ, ಈಗ ಕಷಾಯ ಕುಡಿಯಕ್ ಹೇಳ್ತಾ ಇದ್ದೀರಲ್ಲ. ಮೊದ್ಲೇ ಮಾತ್ರೆ ಹೊಟ್ಟೆ ತೊಳಸ್ತಾ ಇದೆ, ಇನ್ನಿದನ್ ಬೇರೆ ಕುಡಿದ್ರೆ ವಾಂತಿ ಆಗ್ಬಿಡತ್ತಷ್ಟೇ. ರೀ, ಅದು ನಿಮ್ ಶೀತ ಕಡಿಮೆ ಆಗೋದಕ್ಕೆ ಅಂತ ಕೊಟ್ಟಿರೋ ಕಷಾಯ. ಅದ್ ಕುಡಿದ್ರೆ ನಿಮ್ಗೆ ಒಳ್ಳೇದಾಗದು. ಜ್ವರನು ಕಮ್ಮಿ ಆಗತ್ತೆ, ಕುಡೀರಿ, ಪರವಾಗಿಲ್ಲ. ವಾಂತಿ ಬಂದ್ರೆ ನಾನೇ ತೆಗಿತೀನಿ, ಕುಡೀರಿ. ಬೇಡ ಚಿಕ್ಕ ಯಜಮಾನ್ರೆ, ಆಗಲ್ಲ. ನೀವ್ ಬೇಡ ಅಂದ್ರೆ ಬಿಡೋದಕ್ಕಾಗಲ್ಲ. ನೀವ್ ಹೀಗೆ ಆಡ್ತಾ ಇದ್ರೆ ಯಾವ್ದಾದ್ರು ಆಸ್ಪತ್ರೆ ಕರ್ಕೊಂಡು ಹೋಗಿ ಎರಡೆರಡು ದೊಡ್ಡ ದೊಡ್ಡ ಇಂಜೆಕ್ಷನ್ ಕೊಡಿಸ್ಬಿಡ್ತೀನಿ. ಸುಮ್ನೆ ಕುಡೀರಿ. ನಿಮ್ದು ಒಳ್ಳೆ ಕತೆ ಆಯ್ತಲ್ಲ ಚಿಕ್ಕ ಯಜಮಾನ್ರೆ. ರೀ, ಕುಡೀರಿ, ನನ್ ಕತೆ ಬಿಡ್ರಿ. ವಾಂತಿ ಮಾಡಂಗಿದ್ರೆ ಮಾಡ್ರಿ, ಒಳ್ಳೇದೇ. ಇಲ್ಲ, ಪರವಾಗಿಲ್ಲ, ಕುಡಿತೀನಿ. ನಿಧಾನ ನಿಧಾನ. ಸಾಕು. ಅಯ್ಯೋ, ಇದೊಂದ್ ಚೂರಿದೆ, ಅದೊಂದು ಕುಡ್ದ್ಬಿಡ್ರಿ. ತೊಗೊಳ್ಳಿ. ಮರೆತೋರು ಹೀಗೆ ಬದುಕೋರು.